ಅಭಿ ಅವ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮೂಮೆಂಟ್ ನ? ನಾನು ಝೀರೋ ಅಂದ್ರೆ ನಾನೇನು ಅಲ್ಲ. ಅವ್ರು ಸಿನಿಮಾ ಮಾಡ್ಬೇಕಾದ್ರೆ ನಾನು ಸ್ಟೇಟಸ್ ಅಲ್ಲಿ ನೋಡ್ಬಿಟ್ಟು ಅಣ್ಣ ನಾನ್ ಮಾಡ್ಬೋದಾ, ಆ ಪಾತ್ರ ಮಾಡ್ಬೋದಾ, ನನ್ಗೊಂದು ಚಾನ್ಸ್ ಸಿಗ್ಬೋದಾ ಅಂತ ಕೇಳಿದಾಗ ಆ ಮಾತಿಗೆ ಮರ್ಯಾದೆ ಕೊಟ್ಟು ನನ್ನ ಕರೆದು ನನ್ಗೇನ್ ಎಬಿಲಿಟಿ ಅಂತ ಚೆಕ್ ಮಾಡಿ ನಿನ್ ಕೈಲಾಗತ್ತೆ ನೀನ್ ಮಾಡ್ತೀಯಾ ಅಂತ ಹೇಳಿ ಲವ್ ಮಾಕ್ಟೈಲ್ ಸಿನಿಮಾಗೆ ಚಾನ್ಸ್ ಕೊಡ್ತಾರೆ. ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಇಬ್ರಿಗೂ. ತುಂಬಾನೇ ಥ್ಯಾಂಕ್ಸ್. ಹಿಂಗೆಲ್ಲ ಮಾತಾಡಿದ್ರೆ ನಾವು ಇರೋ ಮಾಡ್ಬಿಟ್ಟಿದ್ದೀವಿ ನಂಗೆ ಇವರು ಅವೆಲ್ಲ ಸುಳ್ಳು. ಆ್ಯಕ್ಚುಲಿ ನಮಗೆ ಇವ್ರ ಟ್ಯಾಲೆಂಟ್ನ ನಾವು ಯೂಟಿಲೈಸ್ ಮಾಡಿಕೊಂಡು ಇವರು ಬೆಳೀತಾ ಇದ್ದಾರೆ, ಜೊತೆಗೆ ನಾವು ಅವ್ರ ಜೊತೆ ಬೆಳ್ಕೊಂಡು ಹೋಗ್ತಿರ್ತೀವಿ ಆ ಥರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಮಿಬ್ಬರ ಪ್ರೆಸೆನ್ಸ್ ತುಂಬಾನೇ ಖುಷಿ ಕೊಡ್ತು ನಮಗೆ. ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಇದೆ. ಥ್ಯಾಂಕ್ ಯು ಕೃಷ್ಣ ಅವರೇ, ಥ್ಯಾಂಕ್ ಯು ಮಿಲನ ಅವರೇ. ಪ್ಲೀಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಸೀಸನ್ 3ರ ಫಿಟ್ ಜೋಡಿ ಅರುಣ್ ಹಾಗೂ ರಜನಿ. ಗುರುಗಳೇ ಜಿಮ್ಮಲ್ಲಿ ವರ್ಕೌಟ್ಗೆ ಹೋಗಿ ವರ್ಕೌಟ್ ಆದಂತಹ ಜೋಡಿ ಇದು. ಈ ಜೋಡಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಉಲ್ಟಾ ಹೇಳ್ದೆ ಅಂತ ಕಾಣತ್ತೆ. ಈ ಕ್ವಶನ್ ನಿಮ್ಗೆ ಕೇಳಿದ್ದು, ಕನ್ಫ್ಯೂಸ್ ಮಾಡಕ್ ಈ ಕಡೆ ತೋರಿಸ್ತಾ ಇಷ್ಟೇ. ನೀವೇ ಹೇಳಿ. ನನ್ನ ಲೈಫಲ್ಲಿ ಅರುಣ್ ತುಂಬಾನೇ ಒಂದು ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತಾನೆ ಹೇಳಬೇಕು. ಅವನು ತುಂಬಾನೇ ಒಂಥರ ಎಮೋಷನಲ್ ಪರ್ಸನ್. ಅವನು ಹಿಂಗಿದಾನ ಅಷ್ಟೇನೆ, ಬಟ್ ತುಂಬಾನೇ ಸಾಫ್ಟ್ ನೇಚರು, ಮಾತಾಡಲ್ಲ ಜಾಸ್ತಿ. ಅವನು ಯಾರ ಹತ್ರನೂ ಸ್ವಲ್ಪ ನನ್ನ ಜೊತೆ ಸೇರ್ಕೊಂಡು ಇವಾಗ ಮಾತಾಡೋದನ್ನ ಕಲ್ತಿದ್ದಾನೆ. ಒಳಗಡೆ ಸಾಫ್ಟ್ ಇರ್ಬೋದು, ಮೇಲ್ಗಡೆ ಗಟ್ಟಿದೆ. ಹೌದೌದು. ಇವರ ಮದುವೆ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಾವೆಲ್ಲರೂ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಮೇಡಮ್ ರಜನಿ, ಇವ್ರಿಲ್ಲ ಅಂದ್ರೆ ಯಜಮಾನ್ರು ಗಜನಿ. ಇವ್ರು ಆಡೋದ್ ನೋಡಿ ಇವ್ರ ಮದ್ವೆ ಜಿಮ್ಮಲ್ಲೇ ಆಗುತ್ತೆ ಅಂದ್ಕೊಂಡ್ವಿ. ಆದ್ರೆ ದೇವ್ರು ದೊಡ್ಡೋನು, ದೇವಸ್ಥಾನದಲ್ಲೇ ಆಗ್ತಿದೆ ನೋಡಿ. ಮದ್ವೆಲಿ ಇಬ್ರು ರೆಡಿಯಾಗಿ ಬರ್ತಾ ಇದ್ರೆ ಸುಯೋಧನ ಭಾನುಮತಿ ಕಂಡಷ್ಟೇ ಕಣ್ತುಂಬಿ ಬರ್ತಿತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ರೂ ತಾಳಿ ಕಟ್ಟಿಸ್ಕೊಂಡ್ರೆ ಫೋಟೋ ಶೂಟ್ ಮಾಡಿಸ್ಕೊಂಡ ಖ್ಯಾತಿ ಇವರದ್ದು. ಮದ್ವೆ ಆಗಿದ ತಕ್ಷಣ ಜೋಡಿ ಹೋಗೋದು ಗಂಡನ ಮನೆಗೆ, ಆದ್ರೆ ಈ ಜೋಡಿ ಹೋಗಿದ್ದು ಗರಡಿ ಮನೆಗೆ. ಯಾಕೆ ಅಂತ ಇವ್ರನ್ನೇ ಕೇಳಿ. ರಜನಿ, ಮದುವೆ ದಿನ ಬೆಳಗಿನ ಜಾವ ಏನ್ ಮಾಡ್ದಮ್ಮ? ನಾವು ಬೆಳಗಿನ ಜಾವ ಫೋಟೋ ಶೂಟ್ಗೆ ಹೋದ್ವಿ ಫಸ್ಟ್. ಆಮೇಲೆ ಮದ್ವೆ ಆಯ್ತು. ಆಮೇಲೆ ಆರಾಮಾಗಿ ಅವ್ರ ಮನೆಗೆ ಹೋದ್ವಿ, ಮನೆ ತುಂಬಿಸ್ಕೊಂಡ್ರು. ಆಮೇಲೆ ಅವನ ಮನೆಗೆ ಅವನು ಹೋದ, ಮತ್ ನನ್ ಮನೆಗೆ ನಾನು ಹೋದೆ. ನೆಕ್ಸ್ಟ್ ಡೇ ನಾವು ಜಿಮ್ಮಲ್ಲಿ ಮೀಟ್ ಮಾಡಿದ್ವಿ. ಅಲ್ಲ, ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದ್ ನೋಡಿದೀನಿ, ಅದು ಇದು ಪ್ಲಾನ್ ಮಾಡೋದ್ ನೋಡಿದೀನಿ. ಇವ್ರು ಅವ್ರವ್ರ ಮನೆಗೆ ಹೋಗಿ ಮತ್ತೆ ಜಿಮ್ಗೆ ಹೋಗೋರೆ. ಜಿಮ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ವಾ? ಅದ್ ಏನಂದ್ರೆ ನಮ್ಗೆ ಒಂಥರ ಕಂಫರ್ಟ್ ಝೋನು. ಅಂದ್ರೆ ನಮ್ಗೆ ಅಲ್ಲಿಂದಾನೇ ನಮ್ ಲವ್ ಸ್ಟಾರ್ಟ್ ಆಗಿದ್ದಲ್ವಾ. ನೆಕ್ಸ್ಟ್ ಡೇನು ಅಲ್ಲೇ ಮೀಟ್ ಮಾಡೋಣ ಅನ್ನೋದು ಒಂದು ಥಾಟ್ ಇತ್ತು ನಮ್ಗೆ. ಸೊ ಹಂಗಾಗಿ ನಾವು ನೆಕ್ಸ್ಟ್ ಡೇ ಜಿಮ್ ಅಲ್ಲೇ ಮೀಟ್ ಅವತ್ತೇ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಮನೇಲಿ ಬಿಡ್ಲಿಲ್ಲ. ಇವನ್ ಬೆಳಗಿಂದ ಒದ್ದಾಡ್ತಾ ಇದ್ದ ಜಿಮ್ಗೆ. ನಾನು ಅದೇ ಕೇಳಿದ್ದು. ನಾನು ಡ್ಯಾನ್ಸ್ ಮಾಡಿಲ್ಲ. ಇಲ್ಲಮ್ಮ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಕುರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ರಿ. ಸಖತ್ತಾಗಿ ಮಾಡಿದ್ರಿ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ತಪ್ಪು ಹೇಳಿದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾವಾಗ್ಲೂ ನಗ್ತಾನೆ ಇರೋದು ಅಪ್ಪ. ಇದು ವಾರೆ